ನಿಮ್ ಪ್ರಕಾರ ರಾಯರು ಅಂದ್ರೆ ರಾಯರು ಅಂದ್ರೆ ಒನ್ ಟ್ರಸ್ಟ್ ಆಕ್ಚುಲಿ ನಂಬಿಕೆ ಅಂತ. ನಾನ್ ಚಿಕ್ಕ ವಯಸ್ಸಿನಲ್ಲಿ ಬೇಕಾದ್ರೆ ನಾವು ಓದಿರೋ ಇಲ್ಲಿ ಜಯಲಕ್ಷ್ಮೀಪುರಂ ಸ್ಕೂಲಲ್ಲಿ ನಾನ್ ಚಿಕ್ಕ ವಯಸ್ಸಿನ ನೋಡ್ತಾ ಬಂದಿದ್ದೀನಿ ರಾಯರನ್ನ. ತುಂಬಾ ನಂಬಿಕೆ ಇದೆ. ಏನೇ ಅನ್ಕೊಂಡ್ರು ಸಹ ಇಲ್ಲಿ ಬಂದು ಮನ್ಸಲ್ಲಿರೋದು ಏನೇ ಗೊಂದಲ ಇದ್ರು ಬಂದಲ್ಲಿ ದೇವ್ರ ಮುಂದೆ ಹೇಳ್ಕೊಂಡ ತಕ್ಷಣ ಅದೊಂದು ಕ್ಲಾರಿಟಿ ಸಿಗುತ್ತೆ. ಒಂದು ನಂಬಿಕೆ, ರಾಯರು ಅಂದ್ರೆ ನಂಬಿಕೆ. ನಾನ್ ಚಿಕ್ಕ ವಯಸ್ಸಿನ ನಂಬ್ಕೊಂಡ್ ಬಂದಿರೋದ್ರಿಂದ ಪ್ರತಿ ಗುರುವಾರ ಎಲ್ಲೇ ಇದ್ರು ಏನೇ ಮಾಡ್ತಿದ್ರು ಮಿಸ್ ಇಲ್ದೆ ಮಠಕ್ ಬಂದೆ ಹೋಗೋದು. ಸೊ ಏನೇ ಒಳ್ಳೆ ಕೆಲಸ ಮಾಡ್ಬೇಕಂದ್ರು ಕೂಡ ಏನೇ ಮಾಡ್ಬೇಕಂದ್ರು ರಾಯರಿಂದಾನೇ ಶುರು ಆಗುತ್ತೆ. ಅಂಡ್ ನಮ್ ಮೇಜರ್ ಬ್ಲೆಸ್ಸಿಂಗ್ಸ್ ಅಂದ್ರೆ ರಾಯರು, ನನ್ನ ಹಸ್ಬೆಂಡ್ ಪ್ಲಸ್ ನನ್ ಮಗು. ಅವ್ನು ಹುಟ್ಟಿದ್ದು ಅವ್ನು ಕನ್ಫರ್ಮೇಶನ್ ಏನಾದ್ರು ಎಲ್ಲಾದ್ರವರೆಗೂ ಗುರುವಾರನೇ ಆಗಿದೆ. ಸೊ ಅದು ರಾಯರದ್ದೇ ಆಶೀರ್ವಾದ ಅಂತ ನಾನು ನಂಬ್ತೀನಿ. ನನ್ ಮಗ ಹುಟ್ಟಿದ ರಾಯರ ಆಶೀರ್ವಾದ, ಅದೊಂದು ಸ್ಟ್ರಾಂಗ್ ಬಿಲೀಫ್ ಇದೆ ಅಷ್ಟೇ. ರಾಯರಂದ್ರೆ ನಂಬಿಕೆ ಆಯ್ತಾ. ಯಾರು ರಾಯರನ್ನ ನಂಬ್ತಾರೆ ಅವ್ರ ಜೀವನದಲ್ಲಿ ಏನಿಲ್ಲ ಅನ್ನೋ ತರ ಏನಿಲ್ಲ, ಎಲ್ಲ ಅವ್ರು ಮಾಡೇ ಮಾಡ್ತಾರೆ. ಅದಕ್ಕೆ ನಾನೇ ಆಯ್ತಾ. ಸೊ ಇದಕ್ಕೆ ಅವ್ರ ರಾಯರು ನಮ್ಗೆಲ್ಲಾನು ಕೊಟ್ಟಿದ್ದಾರೆ ಆಕ್ಚುಲಿ ಆಯ್ತಾ, ಎಲ್ಲಾನು ಕೊಟ್ಟಿದ್ದಾರೆ. ಅವ್ರ ಬರ್ಡೇ ದಿವ್ಸನೇ ಈ ಟ್ಯಾಟೂ ಹಾಕ್ಸ್ಕೊಂಡಿರೋದು ಆಯ್ತಾ. ಇವತ್ತೇನಾದ್ರು ಇಲ್ಲಿದ್ದೀನಿ ಅಂತಂದ್ರೆ ಅದು ರಾಯರಿಂದಾನೆ ಆಕ್ಚುಲಿ. ಏನು ಎಲ್ಲಾ ಕಳ್ಕೊಬಿಟ್ಟಿದೆ ಆಕ್ಚುಲಿ. ಸೊ ಮತ್ತೆ ಎಲ್ಲಾ ಕೊಟ್ಟಿದ್ದಾರೆ, ಸರ್ವೈವ್ ಆಗಿ ಬದುಕ್ತಾ ಇದೀವಿ ಆಯ್ತಾ. ರಾಯರು ಅಂದ್ರೆ ನನಗೆ ಎಲ್ಲ ಅಷ್ಟೇ. ಇನ್ನೇನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ನನಗೆ. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ದಿನ ಗಳಿಗೆ ಏನು ಇಲ್ಲ ಆಯ್ತಾ. ನಾನು ನನ್ನ ಹೆಂಡತಿ ನನ್ನ ಮಗು 3 ಜನನು ಇದು ಹೇಳ್ತಾರೆ. ಏನ್ ಹೇಳ್ಬಿಡು ಮನೆ ಪೂಜೆಯ ರಾಘವೇಂದ್ರ ಹೇಳು, ಹೇಳ್ತಿಲ್ಲ. ರಥಾಯಚ ಭಜತ ಕಲ್ಪವೃಕ್ಷಾಯ. ಹಾ